ಟಿವಿ ಮಾಧ್ಯಮವೊಂದು ಈ ಮಟ್ಟಕ್ಕೂ ಅತಿರೇಕವನ್ನ ತೋರಿಸಬಹುದಾ? ತಾನೇ ತೀರ್ಪನ್ನ ಕೊಡುವವನಾಗಿದ್ದೇನೆ ಅಂತ ಚಾನೆಲ್ ಒಂದರ ಆಂಕರ್ ತೋರಿಸ್ಕೊಳ್ಳೋದು ಯಾವ ತರದ ವರ್ತನೆ? ಆತನ ಪ್ರಕಾರ ಜೈಲಲ್ಲಿ ವಿಶೇಷ ಆತಿಥ್ಯ ಪಡೆದವನು ಎನ್ಕೌಂಟರ್ಗೆ ಒಳಗಾಗಬೇಕಾ? ಚಾನೆಲ್ ಒಂದರ ಒಳಗೆ ಉತ್ತರ ಪ್ರದೇಶದಂತಲ್ಲಿ ಕಾಣಿಸ್ತಾ ಇದ್ದ ಗೂಂಡಾರಾಜು ಸ್ಥಿತಿಯ ಮನಸ್ಥಿತಿ ನುಸುಳ್ಕೊಂಡಿದ್ಯಾ? ಜೈಲ್ನಲ್ಲಿ ದರ್ಶನ್ ರೌಡಿಗಳ ಜೊತೆ ಕೂತು ಒಂದ್ ಕೈನಲ್ಲಿ ಸಿಗರೇಟು ಮತ್ತೊಂದು ಕೈನಲ್ಲಿ ಚಹದ ಕಪ್ ಹಿಡ್ಕೊಂಡು ಮಾತಾಡ್ತಿರುವ ಮತ್ತು ವಿಡಿಯೋ ಕಾಲ್ ಮಾಡಿರುವ ಫೋಟೋ ವೈರಲ್ ಆದ ಬೆನ್ನಲ್ಲೇ 108 ಪ್ರಶ್ನೆಗಳು ಎದ್ವು. ಮಾತ್ರವಲ್ಲದೆ ಕಾನೂನು ಪ್ರಕಾರ ಅದರ ವಿರುದ್ಧ ಕ್ರಮಗಳು ಕೂಡ ಜರುಗ್ತಾ ಇವೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ 9 ಸಿಬ್ಬಂದಿಯ ಅಮಾನತು ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೈಗೊಂಡಿದ್ದು ವರದಿ ಆಧಾರದ ಮೇಲೆ ತಪ್ಪೆಸಗಿರುವ ಮತ್ತಷ್ಟು ಅಧಿಕಾರಿಗಳನ್ನ ಅಮಾನತು ಮಾಡಲಾಗುತ್ತೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇನ್ನು ಜೈಲಿನಲ್ಲಿ ಕೆಲವರಿಗೆ ವಿಶೇಷ ಆತಿಥ್ಯ ಪ್ರಕರಣವನ್ನ ಮಾಧ್ಯಮವೊಂದು ಪ್ರಶ್ನೆ ಮಾಡಿದ್ರೆ, ಖಂಡಿಸಿದ್ರೆ ಅದು ಸಹಜ ಮತ್ತು ಮಾಡಲೇಬೇಕಾದದ್ದು. ಆದರೆ ಅದರ ಆಚೆಗೆ ಮಾಧ್ಯಮವೊಂದರ ಆಂಕರ್ ಎನ್ಕೌಂಟರ್ ಆಗಬೇಕು ಅಂತ ಹೇಳೋದು, 4 ಹೆಣ ಬೀಳ್ಲಿ ಅನ್ನೋದು ಯಾವ ತರದ ಪತ್ರಿಕೋದ್ಯಮ? ಹಿಂಸಾತ್ಮಕವಾಗಿ ಪ್ರಚೋದನಕಾರಿ ಭಾಷಣ ಮಾಡೋರಿಗೂ ಚಾನೆಲಿನ ಹಿರಿಯ ಆಂಕರ್ ಎನ್ಕೌಂಟರ್ ಅಂತ ಮಾತಾಡೋದಕ್ಕೂ ಏನ್ ವ್ಯತ್ಯಾಸ ಇದೆ? ಇಂಥದ್ದೇ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಎದ್ದಿದೆ. ಎನ್ಕೌಂಟರ್ ನಡೀಲಿ, ಬೀಳ್ಲಿ 4 ಹೆಣಗಳು ಅಂತ ಆ ಆಂಕರ್ ಟಿವಿ ವಾಹಿನಿಯ ಶೋನಲ್ಲಿ ಮಾತಾಡುವ ಕ್ಲಿಪ್ಪಿಂಗ್ ಅನ್ನ ಹೇಟ್ ಡಿಟೆಕ್ಟರ್ ಅನ್ನೋ ಟ್ವಿಟರ್ ಹ್ಯಾಂಡಲ್ ಹಂಚಿಕೊಂಡಿದೆ. ದರ್ಶನ್ ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಮತ್ತು ಅವರ ವಿರುದ್ಧ ಕಾನೂನು ಪ್ರಕಾರವಾಗಿ ಕ್ರಮ ಜರುಗಲಿದೆ. ಆದರೆ ಪತ್ರಕರ್ತ ಲೈವ್ ಕಾರ್ಯಕ್ರಮದಲ್ಲಿ ಎನ್ಕೌಂಟರ್ ನಡೀಲಿ ಅಂತ ಆಗ್ರಹಿಸುವುದು ಕೂಡ ಕ್ರಿಮಿನಲ್ ಕೃತ್ಯಕ್ಕೆ ಸಮಾನವಾದದ್ದು. ಟಿಆರ್ಪಿಗೋಸ್ಕರ ಏನನ್ನಾದ್ರೂ ಹೇಳ್ಬಿಡುವ ಇಂತಹ ನಡೆಯ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಆ ಟ್ವೀಟ್ ನಲ್ಲಿ ಆಗ್ರಹಿಸಲಾಗಿದೆ. ಹೀಗೆ ನೇರವಾಗಿ ಎನ್ಕೌಂಟರ್ ನಡೀಲಿ, 4 ಹೆಣ ಬೀಳ್ಲಿ ಅಂದವರು ಹಿರಿಯ ಪತ್ರಕರ್ತ, ಆಂಕರ್, ರಿಪಬ್ಲಿಕ್ ಕನ್ನಡ ಚಾನೆಲ್ನ ಜಯಪ್ರಕಾಶ್ ಶೆಟ್ಟಿ. ಟಿಆರ್ಪಿಗಾಗಿ ಬೇಕಾಬಿಟ್ಟಿ ಮಾತಾಡುವ, ಏನೇನೋ ಕಾರ್ಯಕ್ರಮಗಳನ್ನ ಮಾಡುವ ಚಾಳಿ ಕನ್ನಡ ಚಾನೆಲ್ಗಳಿಗೇನೂ ಹೊಸ್ತಲ್ಲ. ಆದರೆ ತೀರಾ ಎನ್ಕೌಂಟರ್ ಮಾಡಿ ಹೆಣ ಬೀಳಿಸಿ ಅಂತ ಹೇಳುವಲ್ಲಿಗೆ ಅದು ತಲುಪಿರಲಿಲ್ಲ. ಆದರೆ ಬೊಬ್ಬಿಡುವ, ದ್ವೇಷ ಕಾರುವ, ಸರಣಿ ಸುಳ್ಳು ಹೇಳುವ ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಟಿವಿಯ ಕನ್ನಡ ಆವೃತ್ತಿ ಬಂದ ಮೇಲೆ ಕನ್ನಡಿಗರು ಅದನ್ನೂ ನೋಡುವಂತಾಗಿದೆ. ಇದೇ ರಿಪಬ್ಲಿಕ್ ಕನ್ನಡ ಚಾನೆಲ್ ಹಾಗೂ ಜಯಪ್ರಕಾಶ್ ಶೆಟ್ಟಿಯವರು ಈ ಹಿಂದೇನು ದರ್ಶನ್ ಪ್ರಕರಣದಲ್ಲೇ ಏನೇನೋ ಮಾತಾಡಿ ಸಾಕಷ್ಟು ಟ್ರೋಲ್ ಕೂಡ ಆಗಿದ್ದಾರೆ. ದರ್ಶನ್ ವಿರುದ್ಧ ಈಗಾಗಲೇ 2 ಎಫ್ಐಆರ್ ದಾಖಲಾಗಿದೆ. 2 ಎಫ್ಐಆರ್ಗಳಲ್ಲಿ ದರ್ಶನ್ A1 ಆರೋಪಿಯಾಗಿದ್ದಾರೆ. ಜೈಲಿನಲ್ಲಿ ವಿಶೇಷ ಆತಿಥ್ಯ ಪ್ರಕರಣದ ವಿಚಾರಣೆ ನಡೆಸೋಕೆ ತಂಡಗಳ ರಚನೆ ಮಾಡಲಾಗಿದೆ. ದರ್ಶನ್ ಅವರನ್ನ ಈ ಸಂಬಂಧ ವಿಚಾರಣೆಗೆ ಅಂತ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತಾನು ಹೇಳಲಾಗ್ತಾ ಇದೆ. ಈ ನಡುವೆ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಕೆಲಸ ಕೂಡ ಆಗ್ತಾ ಇದೆ. ಜೈಲಿನಲ್ಲಿ ವಿಶೇಷ ಆತಿಥ್ಯಕ್ಕೆ ಸಂಬಂಧಪಟ್ಟಂತೆ 3 ಪ್ರಕರಣದ ತನಿಖೆಗೆ 3 ವಿಶೇಷ ತಂಡಗಳ ರಚನೆ ಮಾಡಲಾಗಿದೆ. ಜೈಲಿನ ಲಾನ್ನಲ್ಲಿ ಕುಳಿತು ಕಾಫಿ ಸಿಗರೇಟ್ ಸೇವನೆ ಬಗ್ಗೆ ಸೂಕ್ತ ತನಿಖೆ ನಡೆಯಲಿದೆ. ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕೆ ನ್ಯಾಯಾಲಯದ ಅನುಮತಿಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇದೆಲ್ಲದರ ನಡುವೆ ಮೀಡಿಯಾದ ಆಂಕರ್ ಒಬ್ರು ಲೈವ್ ಕಾರ್ಯಕ್ರಮದಲ್ಲಿ ಎನ್ಕೌಂಟರ್ ಅಂತೆಲ್ಲ ಕಿರ್ಚಾಡಿರೋದು ನಿಜಕ್ಕೂ ಅತಿರೇಕದ ನಡೆಯಾಗಿನೇ ಕಾಣಿಸುತ್ತೆ. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮದಲ್ಲಿ ಧೋರಣೆ ಹದ ತಪ್ಪಿದ್ರೆ, ದುರ್ವರ್ತನೆಯಾದ್ರೆ ಅದು ಕೂಡ ಮತ್ತೊಂದು ಕ್ರೈಮ್ ಮಾತ್ರವಾಗಲಿದೆ ಅಲ್ವಾ?